ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಹಾಗೂ ಫ್ಯೂಯಲ್ ಸಂಬಂಧಪಟ್ಟ ಹಾಗೆ ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಇಲ್ಲ ಅಂತ ಹೇಳಿಬಿಟ್ಟು ಸಾರ್ವಜನಿಕರಲ್ಲಿ ತುಂಬಾ ಆತಂಕ ಆಗಿದೆ. ಇದರ ಬಗ್ಗೆ ಹಲವಾರು ಸಭೆಗಳು ಕೂಡ ತಗೊಂಡಿದ್ದೇವೆ. ಈ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಆಗಲಿ ಹಾಗೂ ನಮ್ಮ ಅಧಿಕಾರಿಗಳಾಗಲಿ ಅವರಿಂದ ಪಡೆದಿರುವ ಮಾಹಿತಿ ಪ್ರಕಾರ ನಮ್ಮಲ್ಲಿ ಸರಬರಾಜಿಗೆ ಯಾವುದೇ ಕೊರತೆ ಇಲ್ಲ. ಒಂದೆರಡು ರಿಟೇಲ್ ಔಟ್ಲೆಟ್ಸ್ ನಲ್ಲಿ ಸಮಸ್ಯೆ ಇದೆ ಫ್ಯೂಯಲ್ ಇಂಧನ ಸರಬರಾಜು ಮಾಡುವುದರಲ್ಲಿ. ಯಾಕಂದ್ರೆ ಅವರು ಕಂಪ್ಲೀಟ್ಲಿ ಸ್ಟಾಕ್ ಖಾಲಿ ಆದ ಮೇಲೆ ಆರ್ಡರ್ ಪ್ಲೇಸ್ ಮಾಡ್ತಾ ಇರೋದ್ರಿಂದ ಒಂದು 2-3 ದಿವಸ ಅವರಿಗೆ ಇಂಧನ ಸಿಗುವುದು ತಡವಾಗ್ತಾ ಇದೆ. ಆದ್ರಿಂದ ಅವರು ಅವತ್ತಿನ ದಿವಸ ಅಥವಾ ಇನ್ನೊಂದು ದಿವಸ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಈಗಾಗಲೇ ಸ್ಟಾಕ್ ಖಾಲಿ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು 3 ದಿವಸಕ್ಕೆ ಮುಂಚಿತವಾಗಿ ಅವರು ದುಡ್ಡನ್ನು ತುಂಬಿ ಸಪ್ಲೈಗೆ ಕೇಳಿಕೊಳ್ಳಬೇಕು ಅಂತ ಕಟ್ಟುನಿಟ್ಟಾಗಿ ನಿರ್ದೇಶನವನ್ನು ನೀಡಿದ್ದೇವೆ. ಅದೇ ರೀತಿ ರೈತರಿಗೆ ಕೂಡ ಬೇಸಾಯಕ್ಕೆ ಏನ್ ಬೇಕಾಗುತ್ತದೆ ಅವರ ಟ್ರಾಕ್ಟರ್ಸ್ ಅನ್ನು ಬಳಸಲಿಕ್ಕೆ ಅದಕ್ಕೆ ಇಂಧನವನ್ನು ಕಾಯ್ದೆ ಪ್ರಕಾರ ಯಾವ ಕ್ಯಾನ್ ನಲ್ಲಿ ಕೊಡಬೇಕಾಗುತ್ತದೆ ಅದರ ಪ್ರಕಾರ ಕೊಡಲೇಬೇಕು ಅಂತ ಹೇಳಿ ಕೂಡ ನಿರ್ದೇಶನವನ್ನು ನೀಡಿದ್ದೇವೆ. ಇದು ಅಲ್ಲದೆ ಯಾವುದೇ ಕಾರಣಕ್ಕೂ ಇಂಧನವಾಗಲಿ ಅಥವಾ ಡೊಮೆಸ್ಟಿಕ್ ಗ್ಯಾಸ್ ಆಗಲಿ ನಮ್ಮ LPG ಸಿಲಿಂಡರ್ಸ್ ಅಥವಾ ರಸಗೊಬ್ಬರಗಳಾಗಿ ಅದನ್ನು ಹೋಲ್ಡ್ ಮಾಡುವುದು ಅಥವಾ ಹೆಚ್ಚಿನ ಬೆಲೆಗೆ ಹೊರಗಡೆ ಮಾರಾಟ ಮಾಡುವುದು ಇದು ನಮಗೆ ಕಂಡು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಆ ರೀತಿ ಏನಾದರೂ ಸಾರ್ವಜನಿಕರಿಗೆ ತೊಂದರೆಯಾಗಿದ್ರೆ ದಯವಿಟ್ಟು ಜಿಲ್ಲಾಡಳಿತವನ್ನು ಸಂಪರ್ಕಿಸಲು ನಿಮಗೆಲ್ಲ ವಿನಂತಿ ಮಾಡಿಕೊಳ್ಳುತ್ತೇವೆ. ಸ್ಥಳೀಯವಾಗಿ ನಮ್ಮ ತಹಶೀಲ್ದಾರ್ಗಳಾಗಲಿ ಅಥವಾ ನಮ್ಮ DD ಫುಡ್ ಆಗಲಿ ಅಥವಾ ನಾನಾಗಲಿ ನಮ್ಮ ಜಿಲ್ಲಾಡಳಿತದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಇದರ ಬಗ್ಗೆ ಯಾವುದೇ ದೂರು ಇದ್ರೂ ಕೂಡ ನೀವು ನೀಡಬಹುದಾಗಿದೆ. ಅದನ್ನು ಕೂಡಲೇ ಬಗೆಹರಿಸಲು ನಾವು ಕ್ರಮ ಕೈಗೊಳ್ಳುತ್ತೇವೆ. ಆದರೆ ಸರಬರಾಜಿನಲ್ಲಿ ಯಾವುದೂ ಮೇಜರ್ ಅತ್ಯಂತ ಸಮಸ್ಯೆಗಳು ಇಲ್ಲ ಅಂತ ಇನ್ನೊಂದು ಸಲ ನಾನು ತಮ್ಮಲ್ಲಿ ಎಲ್ಲರಿಗೂ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.